ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನಿಲ್ಲಿ ಇವತ್ತೆರಡು ಬಟಾಟೆ ತಗೊಂಡಿದ್ದೇನೆ. ಈ ಬಟಾಟೆಯಿಂದ ಇವತ್ತೊಂದು ರವಾ ಫ್ರೈ ಮಾಡೋದನ್ನು ತೋರಿಸಿಕೊಡ್ತೇನೆ. ಬನ್ನಿ, ಮೊದಲಿಗೆ ನಾವೀಗ ಈ ಬಟಾಟೆ ಸಿಪ್ಪೆ ತೆಗೆದುಕೊಳ್ಳುವ. ನೋಡಿ, ಮೊದಲಿಗೆ ಬಟಾಟೆ ಸಿಪ್ಪೆ ಎಲ್ಲ ತೆಗೆದುಕೊಳ್ಬೇಕು. ನೋಡಿ, ಬಟಾಟೆ ಎಲ್ಲ ಸಿಪ್ಪೆದಾಗಿದೆ. ಈಗ ಈ ಪಾತ್ರೆಗೆ ನಾನು ನೀರು ಹಾಕಲ್ತಿದ್ದೇನೆ. ನೋಡಿ, ಈಗ ನಾವು ಈ ಬಟಾಟೆಯನ್ನು ಸ್ಲೈಡ್ಗಳಾಗಿ ಕತ್ತರಿಸಬೇಕು. ತುಂಬ ತೆಳುವು ಬೇಡ, ತುಂಬ ದಪ್ಪ ಕೂಡ ಇದನ್ನು ನಾವು ಕತ್ತರಿಸಬೇಕಾಗಿಲ್ಲ. ಒಂದು 3 ನೂಲಿನಷ್ಟು ದಪ್ಪ ಕತ್ತರಿಸಿದರೆ ಸಾಕು. ನೋಡಿ, ಎಷ್ಟು ದಪ್ಪ ಕತ್ತರಿಸಿ ಸಾಕು. ಇದನ್ನು ನಾನೀಗ ನೀರಿಗೆ ಹಾಕಿರ್ತಿದ್ದೇನೆ. ನೀರಿಗೆ ಇದನ್ನು ಯಾಕೆ ಹಾಕಿಲ್ದಂದರೆ ಇದರಲ್ಲಿರೋ ಸ್ಟ್ಯಾಚಸ್ ಎಲ್ಲ ನೀರಿಗೆ ಬಿಡಲಿ ಅಂತೇಳಿ. ನೋಡಿ, ನಾನೀಗ ಬಟಾಟೆಯನ್ನೆಲ್ಲ ಸ್ಲೈಡ್ಗಳಾಗಿ ಕತ್ತರಿಸಿ ನೀರಿಗೆ ಹಾಕೊಂಡಿದ್ದೇನೆ. ನೋಡಿ, ನೀರಿನ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಈ ಬಟಾಟೆಯಲ್ಲಿ ಇಲ್ವ ಸ್ಟ್ಯಾಚಸ್ ಎಲ್ಲ ನೀರಿಗೆ ಬಿಟ್ಕೊಂಡಿದೆ. ಈಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿರ್ತಿದ್ದೇನೆ. ಇದನ್ನು ನೀವು ಹಾಕಿ ಒಂದು 2-3 ನಿಮಿಷಗಳ ಕಾಲ ನೀರಲ್ಲಿ ಬಿಡ್ಬೋದು ಬೇಕಿದ್ರೆ. ನೋಡಿ, ಈಗ ನಾನು ಈ ಬಟಾಟೆಯ ಹೋಳುಗಳಿಗೆ ಈ ಮಸಾಲೆ ಎಲ್ಲ ನಾವೀಗ ಹಾಕಿಲ್ವ. ನೋಡಿ, ನಾನಿಲ್ಲಿ ಒಂದು 3 ಚಮಚದಷ್ಟು ಮೆಣಸನ್ನು ಹಿಡಿದುಕೊಂಡಿದ್ದೇನೆ. ಇದಕ್ಕೆ ಹಾಕಿದ್ದೇನೆ. ಅದೇ ರೀತಿ ಸ್ವಲ್ಪ ಅರಶಿನ ಪುಡಿ ಒಂದು 1/4 ಚಮಚ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಚಮಚ ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನಾವೀಗ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇದೆಲ್ಲ ಈ ಬಟಾಟೆ ಸ್ಲೈಡಿಗೆ ಚೆನ್ನಾಗಿ ಹಿಡಿಬೇಕು. ನೋಡಿ, ಈ ಮಸಾಲೆ ಈಗ ಜಾಸ್ತಿ ಖಾರ ಬೇಕಿದ್ರೆ ಮೆಣಸು ನೋಡಿ ಇನ್ನು ಕೂಡ ಜಾಸ್ತಿ ಹಾಕಿರ್ಬೋದು. ನೋಡಿ, ಮಸಾಲೆ ಎಲ್ಲ ಬಟಾಟೆ ಸ್ಲೈಡ್ಗೆ ಮಿಕ್ಸ್ ಮಾಡಿ ಆಗಿದೆ. ಇನ್ನು ಇದಕ್ಕೆ ನಮಗೆ ಈ ಮಸಾಲೆ ಎಲ್ಲ ಹೀರಿಕೊಡ್ಲಿಕ್ಕೆ ಅಂತೇಳಿ 10 ನಿಮಿಷಗಳ ಕಾಲ ಇದನ್ನು ಹೀಗೆ ಮುಚ್ಚಿಡಬೇಕು. ನೋಡಿ, ನಾನು ಇವಾಗ ಕಾವಲಿ ಬಿಸಿ ಆಗಲಿಕ್ಕೆ ಇಡ್ತಿದ್ದೇನೆ. ಇದನ್ನು ನೀವು ದೋಸೆ ಕಾವಲಿ ಅಥವಾ ತವಾದಲ್ಲಿ ಫ್ರೈ ಮಾಡ್ಬೋದು. ಅದಕ್ಕೆ ಕಾವಲಿ ಬಿಸಿಯಾಗಿ ಇಲ್ಲಿ ಕಾವಲಿಗೆ ಎಣ್ಣೆ ಹಾಕಿ ಹೇಳ್ತಿದ್ದೇನೆ. ನೋಡಿ, ಇವಾಗ ಕಾವಲಿ ಬಿಸಿಯಾಗಿದೆ. ನಾನಿವಾಗ ಮಸಾಲೆಯಲ್ಲಿ ಹಾಕಿಟ್ಟಂಥ ಮಸಾಲೆ ಸ್ಲೈಡನ್ನು ಈ ರವಾದಲ್ಲಿ ಅದ್ದಿ ಕಾವಲಿಗೆ ಹಾಕಿ ಹೇಳ್ತಿದ್ದೇನೆ.
ಸ್ವಲ್ಪ ಹೊತ್ತು ಫ್ರೈ ಆಗಲಿ, ನಂತರ ನಾವು ಇದನ್ನು ಮಗುಚಿ ಹಾಕಿಡುವ. ನೋಡಿ ಇವಾಗ ನಾನು ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಹೇಳ್ತಿದ್ದೇನೆ ನೋಡಿ. ಇದನ್ನು ನಾನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತೇನೆ, 2 ನಿಮಿಷ. ನೋಡಿ ಇವಾಗ ನಾನು ರವಾ ಫ್ರೈಯನ್ನು ತಿರುಗಿಸಿ ಹಾಕಿ ಹೇಳ್ತಿದ್ದೇನೆ ನೋಡಿ. ತಿರುಗಿಸಿ ಹಾಕಿ ಇದರ ನಂತರ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಅಲ್ವಾ. ಇನ್ನು 1-2 ನಿಮಿಷ ಫ್ರೈ ಆದ ನಂತರ ನಾವು ಇದನ್ನು ಆಯಿಲಿಂದ ತೆಗೆಯುವ. ನೋಡಿ ಈಗ ನಮ್ಮ ರವಾ ಫ್ರೈ ನೋಡಿ, ಬಟಾಟೆ ರವಾ ಫ್ರೈ ರೆಡಿಯಾಗಿದೆ. ಇವಾಗ ನಾನು ಅದನ್ನೊಂದು ಪಾತ್ರೆಗೆ ಹಾಕಿರ್ತಿದ್ದೇನೆ. ನೋಡಿ ನಮ್ಮ ಪೊಟಾಟೊ ರವಾ ಫ್ರೈ ರೆಡಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ, ಸೂಪರಾಗಿ ಬಂದಿದೆ. ನೋಡಿ ನಮ್ಮ ಪೊಟಾಟೊ ರವಾ ಫ್ರೈ ರೆಡಿಯಾಗಿದೆ. ಈಗ ನಾವು ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ, ಸೂಪರ್. ಈ ಪೊಟಾಟೊ ರವಾ ಫ್ರೈಯನ್ನು ನಾವು ಸ್ನ್ಯಾಕ್ಸ್ ಆಗಿ ಕೂಡ ಬಳಸ್ಬೋದು, ಅಥವಾ ಈ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಉಪಯೋಗಿಸ್ಬೋದು. ತುಂಬ ಒಂದು ಟೇಸ್ಟ್ ಆಗಿರ್ತದೆ. ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.